ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿವಿಂಗ್ ಡೇರಿಯಸ್. ಇವತ್ತು ನಾನು ಪುಟ್ಟದಾಗಿ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಮಾಡಬೇಕು ಅಂತಲೇ ಅಂದ್ಕೊತೀನಿ, ಬಟ್ ಮಾಡೋಕ್ಕಾಗಲ್ಲ. ವಿಡಿಯೋ ಎಲ್ಲ ಶೂಟ್ ಮಾಡಿರ್ತೀನಿ, ಬಟ್ ನನ್ನ ಕೈಲಂತೂ ಇವಾಗ ಮಾಡೋಣ ನಾಳೆ ಮಾಡೋಣ ಅಂತ ಅಂದ್ಕೊತಾನೆ ಇದ್ದೆ. ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ. ಇವತ್ತಂತಲ್ಲ, ನನಗೆ ಡೈಲಿ ಎದ್ದಿದ ತಕ್ಷಣ ಟೀ ಬೇಕು. ಟೀ ಕುಡಿಯೋದು ನನಗೆ ಒಂದು ಒಳ್ಳೆಯ ಅಭ್ಯಾಸ. ನನಗೆ ಟೀ ಕುಡ್ದಿಲ್ಲ ಅಂತೇಳಿದ್ರೆ ನನಗೆ ಯಾವುದೇ ಕೆಲಸನೂ ಕೂಡ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಂದೊಂದು ಥರ ಅಭ್ಯಾಸ ಇರುತ್ತೆ, ಬಟ್ ನನಗೆ ಟೀ ಕುಡಿಯೋದಂದರೆ ತುಂಬ ಒಂದು ದೊಡ್ಡ ಅಭ್ಯಾಸ. ಇವಾಗಂತಲ್ಲ, ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇನೆ. ಟೀ ಎಲ್ಲ ಕುಡ್ದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಪಾತ್ರೆ ಎಲ್ಲ ವಾಶ್ ಮಾಡಿ. ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿ ಆದಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡಿದೆ. ಪೂಜೆ ಎಲ್ಲ ಆದಮೇಲೆ ನಾವು ಇವತ್ತು ಹೊರಗಡೆ ಹೋಗೋಣ ಅಂತ ಹೇಳಿ ಅಮ್ಮ, ನಾನು ಮತ್ತು ನಮ್ಮ ನಾದಿನೆಲ್ಲ ಹೊರಗಡೆ ಹೋಗಿದ್ವಿ. ಮಾರ್ಕೆಟಿಗೆಲ್ಲ ಹೋಗಿ ಬಂದ್ವಿ. ಅಲ್ಲಿ ಹೂವು ಎಲ್ಲ ತೊಗೊಂಡ್ವಿ. ಬಟ್ ಅದಂತೂ ತುಂಬ ಅಂದರೆ ತುಂಬ ರಶ್ ಇತ್ತು. ಅಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಅಂತ ಹೇಳಿದರೆ, ಆಟೋದವನು ನಮ್ಮನ್ನ 1 ಕಿಲೋಮೀಟರ್ ಹಿಂದೆಯೇ ಬಿಟ್ಟ. ತುಂಬ ರಶ್ಶು, ಟ್ರಾಫಿಕ್ ಇತ್ತು ಅಂತ ಹೇಳಿ ಕಾಲೇ ಇಡೋಕ್ಕಾಗ್ತಿದ್ದಿಲ್ಲ. ಹಾಗಾಗಿ ನಾವು ಅಲ್ಲಿಂದನೇ ನಡ್ಕೊಂಡು ಹೋದ್ವಿ. ಅಲ್ಲೆಲ್ಲ ನಡ್ಕೊಂಡು ಹೋಗ್ಬಿಟ್ಟು ಹೂವು ಎಲ್ಲ ತೊಗೊಂಡು ನಮ್ಮ ಅಮ್ಮ ಏನೇನು ಬೇಕೋ ಅದೆಲ್ಲ ತಗೊಂಡಾದ್ಮೇಲೆ ಮನೆಗೆ ಬಂದ್ವಿ. ಮನೆಗೆಲ್ಲ ಬಂದಾದಮೇಲೆ ಸೊಪ್ಪಿತ್ತಂತ ಹೇಳಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ಹೂವು ತೊಗೊಂಡು ಬಂದಿದ್ವಿ ಅಲ್ಲಿಂದ. ಹೂವೆಲ್ಲ ತಂದಿರೋದೆಲ್ಲ ಕಟ್ಟಿಬಿಟ್ಟು, ನನಗೆ ಉಪ್ಪು ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ತೈತೆ ಅಂತ ಹೇಳಿ ನಾನು ಅವರೆಕಾಳಿತ್ತು ಮನೇಲಿ, ಹಸಿ ಅವರೆಕಾಳು ಹಾಕಿ ಸೊಪ್ಪು ಹಾಕಿ ಉಪ್ಪು ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಅದಂತೂ ನಮಗೆ ಯಾವುದೇ ಟೈಮಲ್ಲೂ ಕೂಡ ನನಗೆ ಉಪ್ಪು ಸಾಂಬಾರು ಕೊಟ್ಟರೆ ನಾನು 3 ಟೈಮ್ ಕೂಡ ಉಪ್ಪು ಸಾಂಬಾರು ತಿಂತೀನಿ. ಆ ಉಪ್ಪು ಸಾಂಬಾರು ತಿಂದಾದಮೇಲೆ ನಮ್ಮ ನಾದಿನಿ ಬಂದು ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾರೆ. ಅದಕ್ಕೆ ನನಗೆ ಮೆಹಂದಿ ಹಾಕಿಸ್ಕೋಬೇಕಂತ ಅನ್ನಿಸ್ತಾಯಿತ್ತು ಅಂತ ಹೇಳಿ ಅವಳ ಕೈಯಲ್ಲಿ ಮೆಹಂದಿ ಹಾಕಿಸ್ಕೊಂಡೆ. ಮೆಹಂದಿ ಎಲ್ಲ ಹಾಕಿಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಈ ದಿನ ಫುಲ್ಲು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಲ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್.